ಎಷ್ಟೋ ಟ್ಯೂನ್ಗಳು ಹಂಸಲೇಖ ಅವರ ಹಾರ್ಮೋನಿಯಂ ಮುಂದೆ ಒಂದು ಕೂತ್ಕೊಂಡು ಅರ್ಜಿ ಆಗ್ತಾ ಇತ್ತು, ನನ್ನನ್ನು ಬಳಸ್ಕೊಳ್ಳಿ ಅಂತ. ಈ ಅರ್ಜಿನೇ ಹಂಸಲೇಖ ಅವರ ಎನರ್ಜಿ. ತಾಯಿ ಸರಸ್ವತಿ ವಾತ್ಸಲ್ಯದಿಂದ ಹಂಸಲೇಖ ಅವ್ರನ್ನ ಸುಮ್ಮ ತಾಕಿಸ್ಕೊಂಡು ಹೋದಂಥ ಸೆರಗು, ಅವರಲ್ಲಿ ನಾನು ಕಾಣ್ತಿದ್ದ ಬೆರಗು. ಆ ಕರದಲ್ಲಿ ಎಲ್ಲವೂ ಕರತಾಲಾಮಲಕ ಆಗಿತ್ತು. ಹಾಗೆಯೇ ಅವರು ನುಡಿಸ್ತಿದ್ದ ಸ್ವರದಲ್ಲೂ ಕೂಡ ಸ್ವರತಲಾಮಲಕ ಕೂಡ ಆಗಿತ್ತದು. ಯಾವುದೇ ರಾಗ ದ್ವೇಷಗಳಿಲ್ಲದೆ ತನ್ನ ಹಾಡು, ತನ್ನ ರಾಗವನ್ನ ಎಲ್ಲರ ದ್ವೇಷಗಳು ಮರೆಸೋ ರೀತಿಯಲ್ಲಿ ಮಾಡಿದಂಥದ್ದು. ಎಲ್ಲರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಸಾಮಾನ್ಯವಾಗಿ ಹಾಡು ಬರೆಯುವಾಗ ಅದಕ್ಕೆ ಹೊರಗಿನ ಪ್ರೇರಣೆ ಎಷ್ಟು ಮುಖ್ಯ, ಅಷ್ಟೇ ಒಳಗಿನ ಪ್ರೇರಣೆ ಕೂಡ ಮುಖ್ಯ. ಈ ಎರಡು ಮುಖ್ಯಗಳ ಮಧ್ಯದಲ್ಲಿ ನಮ್ಮ ಜೊತೆ ಇರುವ ಸಖ್ಯ ಯಾರ್ದಿರುತ್ತೆ ಅನ್ನೋದ್ರ ಮೇಲೆ ಈ ಹಾಡು ಎಷ್ಟು ಬೇಗ ಹುಟ್ಟುತ್ತೆ, ಎಷ್ಟು ಲೇಟಾಗಿ ಹುಟ್ಟುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಈಗಂತೂ ಒಂದೊಂದು ದಿವಸಕ್ಕೂ ಮಿನಿಮಮ್ 4ರಿಂದ 5 ಜನ ಹೊಸ ಪ್ರತಿಭೆಗಳು ಆವಿಷ್ಕಾರವಾಗ್ತಿದ್ದಾರೆ, ಅನಾವರಣವಾಗ್ತಾ ಇದ್ದಾರೆ. ಅದು ಬಹಳ ದೊಡ್ಡ ವಿಷಯ. ಎಲ್ಲ ಕಡೆ ಕವಿ ಮನಸ್ಸುಗಳು ರಾರಾಜಿಸ್ತಾ ಇರೋದು ನೋಡೋಕ್ಕೂ ಚೆಂದ, ಕೇಳೋಕ್ಕೂ ಚೆಂದ. ಅನೇಕ ಸಾರಿ ಹಾಡುಗಳು ಕೇವಲ 5-10 ನಿಮಿಷ 15 ನಿಮಿಷಗಳಲ್ಲೇ ಹುಟ್ಕೊಂಡ್ಬಿಡುತ್ತೆ. ಕೆಲವು ಸರ್ತಿ 15 ದಿವಸ, 1 ತಿಂಗಳು 2 ತಿಂಗಳಾದರೂ ಕೂಡ ಅದು ಏನು ಬೇಕು ಅನ್ನೋದೇ ಹೊಳೆಯೋದಿಲ್ಲ. ಈ ಥರ ಒಂದು ವಿಚಿತ್ರವಾದಂಥ ಒಂದು ವೇವ್ಸ್ ಅಥವಾ ಒಂದು ಪ್ರೇರಣೆ ಅಥವಾ ಒಂದು ಯಾವುದೋ ಒಂದು ಹೊಸ ರೀತಿಯ ಒಂದು ಆಲೋಚನೆ, ಕ್ರಿಯಾತ್ಮಕತೆ, ಇವೆಲ್ಲವೂ ಕೂಡ ನಮ್ಮಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಹಿಂದೆ ಅಥವಾ ಅದರ ಆಚೆ ಯಾವುದೋ ಒಂದು ದೈವಶಕ್ತಿ, ಒಂದು ಗ್ರಹಶಕ್ತಿ, ಒಂದು ಗ್ರಹಿಕೆಯ ಶಕ್ತಿ, ಇವೆಲ್ಲವೂ ಕೂಡ ನಮ್ಮನ್ನು ಕಾಪಾಡಿದ್ರೆ ಮಾತ್ರ ಆಗುತ್ತೆ. ಇವೆಲ್ಲದಕ್ಕೂ ಕಳಶ ಇಟ್ಟ ಹಾಗೆ ನಮ್ಮಲ್ಲಿ ಆ ಕಲಿಕೆ ಮತ್ತು ವಿನಯ ವಿಧೇಯತೆಗಳು ಇರಲೇಬೇಕು. ಇದನ್ನು ನಾನು ಸಂಪೂರ್ಣವಾಗಿ ಕಣ್ಣಿಂದ ವರ್ಷಾನುಗಟ್ಟಲೆ ಹತ್ತಿರದಲ್ಲಿ ಕೂತ್ಕೊಂಡು ನಾನು ನೋಡಿದಂಥ ಒಂದು ಅದ್ಭುತವಾದಂಥ ಸಾಹಿತ್ಯ ಸಂಗೀತದ ಯೂನಿವರ್ಸಿಟಿ ಯಾರು ಅಂತಂದರೆ ನನ್ನ ಗುರುಗಳು ಹಂಸಲೇಖ ಸರ್. ಅವರ ಜೊತೆ ನಾನು ನನ್ನ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ, ನನ್ನ 17, 18, 19, 20ನೇ ವಯಸ್ಸಿನ ಸಮಯಗಳಲ್ಲಿ ನಾನು ಅವರ ಜೊತೆ, ಅವರ ಮುಂದೆ ಕುಳಿತು ಅವರ ಶಿಷ್ಯನಾಗಿ ಅವರ ಒಂದು ಆಶೀರ್ವಾದ, ಅವರ ಒಂದು ಅನುಭವ ಮತ್ತು ಅವರು ಹೇಳಿಕೊಟ್ಟಂಥ ಅನೇಕ ವಿಚಾರಗಳನ್ನು ಕಲಿತಾ ಇದ್ದೀನಿ. ಈಗಲೂ ಕಲಿತಾ ಇದ್ದೀನಿ. ಕಲ್ತಿದ್ದೀನಿ ಅಂತ ಹೇಳೋಕ್ಕಿಂತ ಕಲಿತಾ ಇದ್ದೀನಿ ಅನ್ನೋದು ಸರಿ, ಕಲಿತಾನೇ ಇದ್ದೀನಿ. ಅಲ್ಲಿ ನಾನು ಕಂಡಂಥ ವಿಚಾರಗಳೇನಂತಂದರೆ, ಆವಾಗ ಬೆಳಗ್ಗೆ 6 ಗಂಟೆಗೆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇರ್ತಿದ್ರು ಹಂಸಲೇಖ ಸರ್. ಬೆಳಿಗ್ಗೆ 5 ಗಂಟೆ 5:30 ವೇಳೆಗೆ ಅವ್ರ ಮನೆಯಿಂದ ಹೊರಡ್ತಾ ಇದ್ರು. ಅದು ಹೇಗೆ ನೋಡಿ, ಶಿಸ್ತುಗಳು ಎಲ್ಲೆಲ್ಲಿರುತ್ತೆ ಅಂದರೆ, ಅವರು ಹಾಕ್ಕೊಳ್ಳುವ ವಸ್ತ್ರದಿಂದ ಹಿಡಿದು, ಅವರು ಧರಿಸೋ ಪಾದರಕ್ಷೆಯಿಂದ ಹಿಡಿದು, ಅವರಲ್ಲಿಂದ ಹೊರಡೋ ಒಂದು ಮೂಡಿಂದ ಹಿಡಿದು, ಅಲ್ಲಿ ಅವ್ರು ಕೆಲಸ ಮಾಡೋ ಒಂದು ಹಾಡಿಂದ ಹಿಡಿದು ಎಲ್ಲದರಲ್ಲೂ ಶಿಸ್ತು ಹೇಗಿರುತ್ತೆ ಅಂದರೆ, ಒಂದು ವೈಟ್ ಪ್ಯಾಂಟ್, ವೈಟ್ ಶರ್ಟು, ಒಂದು ವೈಟ್ ಪಾದರಕ್ಷೆ, ಅದ್ರ ಜೊತೆಗೆ ಬೆಳಿಗ್ಗೆ 6 ಗಂಟೆಗೆ ಸಿದ್ಧರಾಗಿ ಇರ್ತಿದ್ರು. ಅದಕ್ಕೆ ಸರಿಯಾಗಿ ನಾನು ಅವರ ಮನೆಗೆ ಹೋಗ್ತಿದ್ದೆ, ಅವ್ರ ಜೊತೆ ಇರ್ತಾ ಇದ್ದೆ. ಅಲ್ಲಿಂದ ಅವರ ಅಂಬಾಸಿಡರ್ ಕಾರಲ್ಲಿ ನಾವು ಸ್ಟುಡಿಯೋಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗುವಷ್ಟು ಕಾಲದಲ್ಲೂ ಕೂಡ ಒಂದು ಧ್ಯಾನ ಚಿತ್ತರಾಗಿರೋರು, ಸುಮ್ಮನೆ ಆಗಾಗಿ ನೋಡೋರು, ಒಂದು ನಗೋರು ಸುಮ್ಮನೆ ಇರ್ತಿದ್ರು. ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಲ್ಲಿಂದ ಸ್ಟುಡಿಯೋಗೆ ಹೋಗೋರು ಒಂದು 6:15 ಒಳಗಡೆ ಸ್ಟುಡಿಯೋದಲ್ಲಿ ಇರ್ತಾ ಇದ್ವಿ. ಅಲ್ಲಿ ಫ್ರೆಶ್ ಆಗಿ ಹಾಡಿನ ಸನ್ನಿವೇಶ ಏನು ಅನ್ನೋದನ್ನು ನಿರ್ದೇಶಕರು ಆ ಮುಂಚೆ ಹೇಳಿದ್ರು ಸರಿ, ಅಥವಾ ಆ ಕ್ಷಣದಲ್ಲಿ ಬಂದು ಹೇಳಿದ್ರು ಸರಿ, ಅಲ್ಲಿ ಹಾರ್ಮೋನಿಯಂ ಮುಂದೆ ಕೂತ್ಕೊಂಡು ಆನ್ ಸ್ಪಾಟ್ ಟ್ಯೂನ್ ಕಂಪೋಸ್ ಮಾಡ್ತಾ ಇದ್ರು. ಅವರು ಬೆರಳುಗಳು ಹಾರ್ಮೋನಿಯಂ ಮೇಲೆ ಓಡೋ ರೀತಿನ ನೋಡದೆ ಅದು ಎಂಥ ಒಂದು ಸೊಬಗು, ಸೌಭಾಗ್ಯ. ಅದನ್ನು ಕಣ್ಣಿಂದ ನೋಡಿದ್ದೀನಿ ನಾನು ತುಂಬ ಧನ್ಯ. ಅದನ್ನು ಅವರು ಹಾರ್ಮೋನಿಯಂ ಪ್ಲೇ ಮಾಡ್ತಾ ಹಾಗೆ ಹಾಡ್ಕೊಳ್ಳೋರು. ಅವರು ನಾಟಕದ ಕಂಪನಿಯಲ್ಲಿದ್ದಾಗ ಅಲ್ಲೆಲ್ಲ ನಾಟಕದ ಗರಡಿಯಿಂದ ಬಂದಂಥವರು, ಅಲ್ಲಿನ ಮಲ್ಲಪಟು ಅವರು. ಹಾಗಾಗಿ ಅವ್ರಿಗೆ ಆ ಹಾಡಿನ ಪಟುತ್ವಗಳು ಹೇಗೆ ಬೇಕು ಅನ್ನೋದು ಎಲ್ಲವೂ ಚೆನ್ನಾಗಿ ಗೊತ್ತಿತ್ತು. ರಾಗಕ್ಕೆ ತಾಳ, ತಾಳಕ್ಕೆ ಹಾಡು, ಹಾಡಿಗೆ ಸಾಹಿತ್ಯ, ಈ ಪದಕ್ಕೆ ಆ ಪದ, ಅದನ್ನು ಸನ್ನಿವೇಶಕ್ಕೆ ಹೇಗೆ ಹೊಂದಿಸೋದು, ಹೇಗೆ ಹೇಳೋದು, ಹೇಗೆ ಅದನ್ನು ಪ್ರೆಸೆಂಟ್ ಮಾಡೋದು ಅನ್ನೋದೆಲ್ಲವೂ ಕರತಲಾಮಲಕ. ಆ ಕರದಲ್ಲಿ ಎಲ್ಲವೂ ಕರತಲಾಮಲಕ ಆಗಿತ್ತು. ಹಾಗೆಯೇ ಅವರು ನುಡಿಸ್ತಿದ್ದ ಸ್ವರದಲ್ಲೂ ಕೂಡ ಸ್ವರತಲಾಮಲಕ ಕೂಡ ಆಗಿತ್ತದು. ಅಷ್ಟು ಚೆನ್ನಾಗಿ ಆನ್ ಸ್ಪಾಟಲ್ ಟ್ಯೂನ್ ಕಂಪೋಸ್ ಮಾಡ್ತಿದ್ರು. ಒಂದೊಂದು ಫ್ರೇಸ್ ಕೇಳುವಾಗಲೂ ಹೊಸದು ಅನ್ನಿಸ್ತಿತ್ತು. ನಾನು ಹಂಸಲೇಖ ಸರ್ ಜೊತೆ ಶಿಷ್ಯವೃತ್ತಿ ಆರಂಭ ಮಾಡೋಕ್ಕೆ ಮುಂಚೆ ಅನೇಕ ಹಾಡುಗಳನ್ನ ಕೇಳಿದ್ದೆ. ಅನೇಕ ಸಂಗೀತ ನಿರ್ದೇಶಕರ ಬಹಳ ವಿಶೇಷವಾದಂಥ ಕಂಪೋಸಿಷನ್ಸ್ಗಳನ್ನೆಲ್ಲ ನಾನು ತುಂಬ ಆಗ್ರಹಿಸ್ತಾ ಇದ್ದೆ. ಆದರೆ ಹಂಸಲೇಖ ಸರ್ ಜೊತೆ ಕೂತಾಗ ಅವ್ರು ನುಡಿಸ್ತಿದ್ದಂಥ ಫ್ರೇಝು ಎಲ್ಲೂ ಬರದೇ ಇರೋ ಫ್ರೇಝ್ ಹೊಸದಾಗಿತ್ತು. ಅದು ಬಹಳ ಕಷ್ಟ. ಹಾಗೆ ಅವ್ರು ಹೇಳ್ತಿದ್ದಂಥ ಪದಗಳು ಸರಳವಾಗಿ ಮನ ಮುಟ್ಟೋ ಥರ ಹೇಳ್ತಿತ್ತು, ಆದರೆ ಅದರ ಅರ್ಥ ಮಾತ್ರ ಅದ್ಭುತವಾಗಿರ್ತಾ ಇತ್ತು.
ಅದು ಹೇಗೆ ಅನ್ನೋದೇ ಒಂದು ಆಶ್ಚರ್ಯ. ಅದೊಂದು ಬೆರಗು, ಅದು ಒಂಥರ ತಾಯಿ ಸರಸ್ವತಿ ವಾತ್ಸಲ್ಯದಿಂದ ಹಂಸಲೇಖ ಅವ್ರನ್ನ ಸುಮ್ಮನೆ ತಾಕಿಸ್ಕೊಂಡು ಹೋದಂಥ ಸೆರಗು ಅವರಲ್ಲಿ ನಾನು ಕಾಣ್ತಿದ್ದ ಬೆರಗು. ಎಷ್ಟು ಚೆನ್ನಾಗಿತ್ತಂದರೆ ಹೊಸ ಹೊಸ ಟ್ಯೂನ್ಸು, ಹೊಸ ಹೊಸ ಸಾಹಿತ್ಯಗಳು. ನೋಡಿ, ಅವಾಗ ಕಾಲ್ ಶೀಟ್ ಲೆಕ್ಕದಲ್ಲಿ ರೆಕಾರ್ಡಿಂಗ್ಸ್ ನಡೀತಿದ್ದು. ಬೆಳಗ್ಗೆ 7 o'clock ರೆಕಾರ್ಡಿಂಗ್ ಸ್ಟಾರ್ಟ್ ಆದರೆ ಎಲ್ಲ ಮ್ಯೂಸಿಷಿಯನ್ಸು ಬಂದುಬಿಟ್ಟಿರೋರು, ಎಲ್ಲ ಲೈವ್ ಮ್ಯೂಸಿಷಿಯನ್ಸ್ 60, 70, 80 ಜನ ಎಲ್ಲ ವಾದ್ಯಗಾರರು ಇರ್ತಾಯಿದ್ರು. ಅಲ್ಲಿ ಕೀಬೋರ್ಡ್ ಪ್ಲೇಯರ್ಸ್ ಇರ್ತಿದ್ರು, ರಿದಮ್ ಪ್ಲೇಯರ್ಸ್ ಇರ್ತಿದ್ರು, ತಬಲಾ ಡೋಲಕ್ನವ್ರು ಇರ್ತಿದ್ರು, ಈ ತಮಟೆ ತಟ್ಟೋರಿಂದ ಹಿಡಿದು, ಕೊಳಲು ಊದೋರಿಂದ ಹಿಡಿದು, ವೈಲಿನ್ ನುಡ್ಸೋರಿಂದ ಹಿಡಿದು, ವೀಣೆ ಸಿತಾರ್ ನುಡ್ಸೋರಿಂದ ಹಿಡಿದು, ಸ್ಯಾಕ್ಸೋಫೋನ್ ಪ್ಲೇಯರ್ಸು, ಎಲ್ಲ ಥರದ ವಾದ್ಯಗಳು, ಕೋರಸ್ನಲ್ಲಿ ಹಾಡೋಂಥ ಮೇಲ್ ಸಿಂಗರ್ಸ್, ಫೀಮೇಲ್ ಸಿಂಗರ್ಸ್, ಇದ್ರ ಮಧ್ಯೆ ಟ್ರ್ಯಾಕ್ನಲ್ಲಿ ಹಾಡೋದಕ್ಕೆ ಗಾಯಕರು ಎಲ್ಲರೂ 9 ಗಂಟೆಗೆಲ್ಲ ಅಲ್ಲಿ ಅಸೆಂಬಲ್ ಆಗ್ತಾಯಿದ್ರು. 9 ಗಂಟೆಗೆ ಸರಿಯಾಗಿ ಎಲ್ಲ ಮ್ಯೂಸಿಷಿಯನ್ಸ್ ಅಲ್ಲಿ ಅಸೆಂಬಲ್ ಆಗ್ತಾಯಿದ್ರು. ಆಗ ಇವರು ಹಾರ್ಮೋನಿಯಂ ಹುಟ್ಟಿ ಶುರು ಮಾಡ್ತಿದ್ದು 7 ಗಂಟೆಗೆ. ಆ 7 ಗಂಟೆಯಿಂದ 8:30 ಒಳಗಡೆ ಒಂದು ಹೊಸ ಟ್ಯೂನ್ ಕಂಪೋಸ್ ಮಾಡಿ ಅದಕ್ಕೆ ಅಲ್ಲಲ್ಲೇ ಹಾಡು ಬರೆದು, ಅಲ್ಲಿ ನನ್ನ ಸೌಭಾಗ್ಯ ಏನು ಅಂತಂದರೆ ಅದನ್ನೆಲ್ಲ ಕಣ್ಣಿಂದ ನೋಡೋದ್ರ ಜೊತೆಗೆ ಈ ಲೈನ್ ಬರ್ಕೊಳ್ಳೋ, ಆ ಲೈನ್ ಬರ್ಕೊಳ್ಳೋ ಅಂತಿದ್ರು. ಅವ್ರು ಹೇಳೋದೆಲ್ಲ ಬರ್ಕೊಳ್ತಾ ಇದ್ದೆ. ಪಲ್ಲವಿ ಎರಡನೇ ಇದು ಬೇಡ ಕಣಿತ, ಅನುಪಲ್ಲವಿಗೆ ಹಾಕೊಳ್ಳೋ, ಚರಣಕ್ಕೆ ಹಾಕೊಳ್ಳೋ, ಬರ್ಕೊಳ್ಳೋ ಅಂತ ಅವ್ರು ಏನೇನು ಡಿಕ್ಟೇಟ್ ಮಾಡಿ ಗೈಡ್ ಮಾಡ್ತಾಯಿದ್ರು ಅದೆಲ್ಲ ಶಿಷ್ಯನಾಗಿ ಬರ್ಕೊಂಡು ಆ ಪೇಪರ್ಸ್ನ ಇಟ್ಕೊಂಡು 9 ಗಂಟೆಗೆ ಎಲ್ಲ ಮ್ಯೂಸಿಷಿಯನ್ಸ್ಗೆ ಇವರು ನೋಟ್ಸ್ ಕೊಡೋ ವೇಳೆಗೆ ನಾನು ಅಲ್ಲಿನ ಟ್ರ್ಯಾಕ್ ಸಿಂಗರ್ಸ್ಗೆ ಅದನ್ನು ಕೊಟ್ಟು ಅಲ್ಲಿ ಮತ್ತು ಅದರಲ್ಲಿ ನಾನು ತಪ್ಪು ಸರಿಗಳಿದ್ರೆ ಇವರು ಗೈಡ್ ಮಾಡ್ತಾಯಿದ್ರು. 9 ಗಂಟೆಗೆ ರೆಕಾರ್ಡಿಂಗ್ ಶುರು ಆಗ್ತಿತ್ತು. 7 ಗಂಟೆ ಕಾಲ್ ಶೀಟ್ ಸ್ಟಾರ್ಟು, 9 ಗಂಟೆಗೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು. ಮಧ್ಯಾಹ್ನ 1 ಗಂಟೆ ವೇಳೆಗೆ ಕಂಪ್ಲೀಟ್ ಹಾಡು, ಕಂಪ್ಲೀಟ್ ವಾದ್ಯ ಸಂಯೋಜನೆಗಳ ಜೊತೆಗೆ ಸಾಹಿತ್ಯದ ಜೊತೆಗೆ ಒಂದು ಹಾಡು ಸಿದ್ಧ ಆಗಿಬಿಡ್ತಿತ್ತು. ಆಮೇಲೆ 1 ಗಂಟೆಯಿಂದ 2 ಗಂಟೆ ಒಂದು ಲಂಚ್ ಬ್ರೇಕ್. ಆ ಲಂಚ್ ಬ್ರೇಕಲ್ಲಿ ಇವ್ರು ಏನು ಮಾಡ್ತಾಯಿದ್ರು, ಅವ್ರ ಮನೆಯಿಂದ ಊಟ ಬರ್ತಾಯಿತ್ತು. ಅದು ಕೂಡ ಮಿತ ಆಹಾರ, ಸಿಂಪಲಾಗಿ ಊಟ ಮಾಡ್ತಿದ್ರು. ಅದು ಯಾವಾಗ ರೆಸ್ಟ್ ತೊಗೋತಿದ್ರು ಅಂತ ನನಗಂತೂ ಗೊತ್ತೇ ಇಲ್ಲ. ಅವ್ರ ಜೊತೆನೇ ಇರ್ತಿದ್ದೆ. ಅವ್ರು ರೆಸ್ಟ್ ತೊಗೊಂಡಿದ್ದು ನಾನು ನೋಡಿಲ್ಲ. ನಾನು ಹಾಗೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಅವ್ರು ಏನೋ ರೆಸ್ಟ್ ತೊಗೋತಿದ್ದಾರೆ ಅಂತಂದರೆ ಅವರು ಮುಂದಿನ ಹಾಡಿನ ಬಗ್ಗೆ ಯೋಚನೆ ಮಾಡ್ತಿದ್ರು. ಮತ್ತೆ 2 ಗಂಟೆಯಿಂದ 3 ಗಂಟೆ 3:30 ಒಳಗಡೆ ಮತ್ತೆ ಹೊಸದಾಗಿ ಇನ್ನೊಂದು ಟ್ಯೂನ್ ಕಂಪೋಸ್ ಮಾಡ್ತಾಯಿದ್ರು. ಆ ಹೊಸ ಟ್ಯೂನ್ಗೆ ಹೊಸದಾಗಿ ಮತ್ತೆ ಸಾಹಿತ್ಯ ಬರೆಯೋದು. ರಾತ್ರಿ 9 ಗಂಟೆ 8:30 9 ಗಂಟೆ ಒಳಗಡೆ ಕಂಪ್ಲೀಟ್ ರಿಹರ್ಸಲ್ಸ್ ಆಗಿ ರೆಕಾರ್ಡಿಂಗ್ ಆಗಿ ಟೇಕ್ ಆಗಿಬಿಡ್ತಾಯಿತ್ತು. ಒಂದೇ ದಿವಸಕ್ಕೆ 2 ಹೊಸ ಹಾಡುಗಳು, ರಾಗ ಸಂಯೋಜನೆ, ವಾದ್ಯ ಸಂಯೋಜನೆ, ಸ್ವರ ಸಂಯೋಜನೆಯ ಜೊತೆಗೆ, ತಾಳ ಸಂಯೋಜನೆಯ ಜೊತೆಗೆ ಸಾಹಿತ್ಯ ಸಂಯೋಜನೆ ಆಗಿ ಅದ್ಭುತವಾದ ಒಂದು ಹಾಡು ಮೂಡಿ ಬಂದ್ಬಿಡ್ತಾ ಇತ್ತು. ಆಯಾ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಹಾಡನ್ನು ಕೇಳಿದ ತಕ್ಷಣ ವಾವ್, ಇದನ್ನು ಈ ರೀತಿ ಪಿಕ್ಚರೈಸ್ ಮಾಡ್ಬೋದೆ, ಸಾರೇ ಐಡಿಯಾ ಕೊಟ್ಬಿಡ್ತಾಯಿದ್ರು. ಈ ರೀತಿ ಮಾಡ್ರಯ್ಯ, ಹೀಗೆ ಮಾಡ್ರಯ್ಯ, ಚೆನ್ನಾಗಿರುತ್ತೆ ಅಂತ. ಈ ಥರ ಮಾಡ್ತಾ ಇದ್ದಂಥ ಒಂದು ಎನರ್ಜಿ ಸ್ಟೋರೇಜ್, ಎನರ್ಜಿ ಯೂನಿವರ್ಸಿಟಿ ಹಂಸಲೇಖ ಸರ್. ಎಷ್ಟೋ ಸರ್ತಿ ನನಗೆ ಹಂಸಲೇಖ ಸರ್ ಬಗ್ಗೆ ಮಾತಾಡ್ತಾ ಅವ್ರ ಬಗ್ಗೆ ಯೋಚಿಸ್ತಾ ಇರ್ತೀನಿ. ಇತ್ತೀಚೆಗಂತೂ ನಾನು ಎಲ್ಲಾದರೂ ಹೋಗುವಾಗ ಬರುವಾಗೆಲ್ಲ ಅವ್ರ ಹಾಡುಗಳೇ ನನಗೆ ರಿಂಗಣಿಸ್ತಾ ಇರುತ್ತೆ ಕಿವಿಲಿ. ಬಹಳ ಹಾಡುಗಳು, ನೀನು ಹತ್ತಿರ ಇದ್ದಿದ್ದರೆ ಅಂತ ಬಂದ ತಕ್ಷಣ ನಾವು ಹತ್ತಿರ ಇದ್ದಿದ್ದರೆ, ಇದ್ದಿದ್ದರೆ ಎಲ್ಲ ಟ್ಯೂನ್ಗೆ ಹೊಂದಲ್ಲ ರೀ, ಹಿಂಗೆಲ್ಲ ನಾವು ತಲೆ ಕೆಡಿಸ್ಕೊತೀವಿ. ಇದು ಹತ್ತಿರನ, ನೀನು ಹತ್ತಿರ ಅಂತ ಅದು ಹೆಂಗಿದೆ, ಹತ್ತಿರ ಅಂದರೂ ಕೂಡ ಪದ ಅಪಭ್ರಂಶವಾಗಲ್ಲ, ಕೇಳೋಪಹಿತವಾಗಿರುತ್ತೆ. ಇದ್ದಿದ್ದರೆ ಅದನ್ನು ಕಂಪೋಸ್ ಮಾಡೋದು ಆ ಜಾಗದಲ್ಲೇ ಅಂತ ಒತ್ತಕ್ಷರ ಪದಗಳು. ಚಿಕ್ಕ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ, ಇಂಥ ಸಾವಿರಾರಿದೆ. ಈ ಥರ ತನಗೆ ಬಂದಂಥ ಪದಗಳನ್ನು ಸುಲಲಿತವಾಗಿ ಸುಶ್ರಾವ್ಯವಾಗಿ ಕೇಳೋ ರೀತಿಯಲ್ಲಿ ಟ್ಯೂನ್ ಕಂಪೋಸ್ ಮಾಡಿಕೊಂಡು, ಅಥವಾ ತನ್ನ ಟ್ಯೂನ್ಗೆ ಆ ರೀತಿಯ ಒಂದು ಆಡು ಭಾಷೆಯ ಮಾತುಗಳಲ್ಲಿ ಒಂದು ಕಾವ್ಯವನ್ನು ತುಂಬಿಕೊಂಡು ಸುಂದರವಾಗಿ ಅಚ್ಚುಕಟ್ಟಾಗಿ ಇವರು ಹಾಡನ್ನು ಕೊಡ್ತಾ ಇದ್ದಂಥ ಪರಿ ನಾನು ನೋಡುವಾಗ ಎಷ್ಟೋ ಟ್ಯೂನ್ಗಳು ಹಂಸಲೇಖ ಅವರ ಹಾರ್ಮೋನಿಯಂ ಮುಂದೆ ಒಂದು ಕೂತ್ಕೊಂಡು ಅರ್ಜಿ ಆಗ್ತಾ ಇತ್ತು, ನನ್ನನ್ನು ಬಳಸ್ಕೊಳ್ಳಿ ಅಂತ. ಈ ಅರ್ಜಿನೇ ಹಂಸಲೇಖ ಅವರ ಎನರ್ಜಿ. ಈ ಥರ ಹಾಡು ಒಂದಿನ ರೆಕಾರ್ಡಿಂಗ್ ಮುಗಿದ ಮೇಲೆ ರಾತ್ರಿ 9 ಗಂಟೆ ರೆಕಾರ್ಡಿಂಗ್ ಮುಗಿದ್ಮೇಲೆ ಹಂಸಲೇಖ ಸರ್ ಕಾರಲ್ಲಿ ಅವ್ರ ಮನೆಗೆ ಬಂದ್ಬಿಡೋರು. ಆಮೇಲೆ ನಾನು ಅಲ್ಲಿಂದ ಒಂದು 12-13 ಕಿಲೋಮೀಟ್ರು ದೂರದಲ್ಲಿ ಸ್ಟುಡಿಯೋದಿಂದ ನಡ್ಕೊಂಡು ಮನೆಗೆ ಹೋಗ್ತಿದ್ದೆ. ಅಲ್ಲಿ ಹೋಗುವಾಗೆಲ್ಲ ನಾನು ಇಡೀ ದಿನದ ಬೆರಗು ನೋಡಿದ್ನಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಹಂಸಲೇಖ ಸರ್ ಕೆಲಸ ಮಾಡೋ ಬೆರಗು, ಆ ಬೆರಗನ್ನು ನೆನೆಸ್ಕೊಂಡು ಮನೆ ತಲುಪೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಕೆಲವು ಸರಿ 14-15 ಕಿಲೋಮೀಟ್ರು ನಡ್ಕೊಂಡು ಮನೆಗೆ ಹೋಗಿದ್ದೀನಿ. ಅಲ್ಲಿ ಹೋಗೋದು, ಮನೇಲಿ ಕೂತು ಮನೆಯಲ್ಲಿ ನಮ್ಮಮ್ಮ, ನಮ್ಮಪ್ಪ, ನನ್ನ ತಂಗಿ ಎಲ್ಲರೂ ಎದ್ದು ಕೂತಿರ್ತಿದ್ರು. ಆವಾಗ ಅಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಏನಾಯಿತು ಅನ್ನೋದೆಲ್ಲ ನಾನು ಹೇಳಿ ರಾತ್ರಿ 2:30-3 ಗಂಟೆವರೆಗೂ ಅವ್ರ ನಿದ್ದೆಗೆಡಿಸಿ, ಆಗ ಅವರು ಮಲ್ಕೊಂಡಾಗ ಆಗೆಲ್ಲೋ ಒಂಚೂರು ನಿದ್ದೆ ಮಾಡಿ ತಕ್ಷಣ ಹೋಗ್ಬೇಕು. 6 ಗಂಟೆಗೆಲ್ಲ ಸರ್ ಮನೆಗೆ ಹೋಗಬೇಕು. ಮತ್ತೆ ನಾನು 5 ಗಂಟೆಗೆದ್ದು ಸ್ನಾನ ಗೀನ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ತಕ್ಷಣ ಹೊರಡಬೇಕು.
ಈ ಥರದಲ್ಲಿ ಒಂದು ಮಿಷನ್ ಥರ ಕೆಲಸ ಮಾಡ್ತಿದ್ದಂಥ ಹಂಸಲೇಖ ಸರ್, ಯಂತ್ರದ ರೀತಿ ಕೆಲಸ ಮಾಡ್ತಿದ್ದಂಥ ಅವರ ಒಂದು ಮಾಂತ್ರಿಕ ಸಂಗೀತ, ಇದು ಒಂಥರ ಯಾಂತ್ರಿಕ ಸಂಗೀತ ಅಲ್ಲ, ಯಾಂತ್ರಿಕ ಪ್ರಪಂಚದಲ್ಲಿ ಒಂದು ಮಾಂತ್ರಿಕ ಸಂಗೀತ, ಮಾಂತ್ರಿಕ ಸಾಹಿತ್ಯವನ್ನು ಕೊಟ್ಟಂಥ ಸ್ವರ ಮಾಂತ್ರಿಕ, ಪದ ಮಾಂತ್ರಿಕ ಹಂಸಲೇಖ ಸರ್. ಅವರ ಹಾಡುಗಳು ಹುಟ್ಟಿದ್ದ ಪರಿ ನನಗೆ ಇವತ್ತಿಗೂ ತುಂಬ ಯೋಚನೆ ಆಗುತ್ತೆ. ನಾನು ಭಗವಂತನ ದಯೆಯಿಂದ, ಗುರುಗಳ ಆಶೀರ್ವಾದದಿಂದ ಒಂದು ಹಲವಾರು ಅನೇಕ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಹಾಡುಗಳು ಬರೆದಿದ್ದೀನಿ. ಅನೇಕ ಸಾಹಿತಿಗಳು, ಇಲ್ಲಿರುವ ಎಲ್ಲ ಸಾಹಿತಿಗಳು ನನ್ನ ಮಿತ್ರರು, ನನ್ನ ಸೋದರರು. ಆದರೆ ಹಂಸಲೇಖ ಅವರ ಬರವಣಿಗೆ, ಹಂಸಲೇಖ ಅವರ ಟ್ಯೂನ್ನಲ್ಲಿ ಮಾತ್ರ ಒಂದು ಎಲ್ಲ ಏಕತಾನತೆಯನ್ನು ಮೀರಿದಂಥ ಒಂದು ತಾದಾತ್ಮ್ಯತೆ, ಒಂದು ತನ್ಮಯತೆ, ಇನ್ನೇನೋ ಒಂದು ಸಪ್ರೇಷನ್ ಇರ್ತಾ ಇತ್ತದು, ಎಲ್ಲದರಿಂದ ಹೊರತಾಗಿ ಇರ್ತಾ ಇತ್ತದು. ಅದು ಹೇಗೆ ಅನ್ನೋದೇ ನನಗೆ ಬಹಳ ಆಶ್ಚರ್ಯ. ಆಮೇಲೆ ನಿಂತ್ಕೊಂಡು ಕುಂತ್ಕೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಹಾಡ್ಕೊಂಡು ನೋಡೋ ಇದು ಬರ್ಕೊಳ್ಳೋ, ನೋಡು ಹೆಂಗೋ ಇದೆ ಟ್ಯೂನು, ಬರೋ ಇಲ್ಲಿ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು, ನಾನು ರೆಕಾರ್ಡ್ ಮಾಡ್ಕೊಳ್ಳೋದು. ಅವ್ರಿಗೆ ಏನು ಹೇಳಿದ್ರೆ ಅದೆಲ್ಲ ಒಂದಷ್ಟು ಟ್ಯೂನ್ಗಳು ಬಂದ್ಬಿಡುತ್ತೆ, ಅವ್ರಿಗೆ ಏನು ಮಾತಾಡೋದು ಒಂದಷ್ಟು ಕಾವ್ಯಗಳು ಬಂದ್ಬಿಡುತ್ತೆ, ಕವಿತೆಗಳು ಬಂದ್ಬಿಡುತ್ತೆ, ಅದೆಲ್ಲ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು. ಮತ್ತು ಅವ್ರು ಕೂತ್ಕೊಂಡು ಅದನ್ನು ಯಾವುದು ಅಂತ ಒಂದಷ್ಟು ಕ್ಯಾಸೆಟ್ಸಲ್ಲಿ ಟ್ಯೂನ್ಸ್ ಮಾಡಿಟ್ಕೊಳ್ಳೋರು. ಕೂತ್ಕೊಳ್ಳೋರು ಎದುರುಗಡೆ ಕೂತಿರೋ ವ್ಯಕ್ತಿ ಏನು ಅಪೇಕ್ಷೆ ಪಡ್ತಾರೋ, ಅವನ ಅಪೇಕ್ಷೆ ಪಡೋದಕ್ಕೂ ಮುಂಚೆನೇ ಆತನಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಂಥ ಒಂದು ಅದ್ಭುತವಾದಂಥ ಒಂದು ಮ್ಯಾಜಿಷಿಯನ್, ಮ್ಯೂಸಿಷಿಯನ್, ಲಿರಿಸಿಸ್ಟ್, ಒಬ್ಬ ಸಂಪೂರ್ಣತೆ ಅಂತಂದರೆ ಅದು ಹಂಸಲೇಖ ಸರ್. ಈ ಥರ ಒಬ್ಬೊಬ್ಬ ಡೈರೆಕ್ಟರ್ದು ಒಂದೊಂದು ರೀತಿಯ ಅಪೇಕ್ಷೆಗಳು, ಅಷ್ಟೂ ಜನಗಳ ಅಭಿರುಚಿ, ಅಷ್ಟೂ ಜನಗಳ ಎಕ್ಸ್ಪೆಕ್ಟೇಷನ್ನ ಒಂದು ಕಿಂಚಿತ್ತು ಕೂಡ ನಿರಾಶೆ ಮಾಡ್ದೇನೆ ಆನ್ ಸ್ಪಾಟ್ ಕೆಲಸ ಮಾಡ್ತಿದ್ದಂಥ ಪರಿ ಎಂಥದ್ದು, ಅವ್ರಿಗಿದ್ದ ಗುರಿ ಎಂಥದ್ದು, ಅದು ಏನು ನಡೀತಿತ್ತು ಅವರ ಒಳಗಡೆ ಆ ರಿಂಗಣ ಅನ್ನೋದನ್ನು ತುಂಬ ಹತ್ತಿರದಿಂದ ನಾನು ಗಮನಿಸಿ ನೋಡಿ ನನಗೆ ಅರ್ಥ ಆಗಿದೆ ಅಂತಂದರೆ ಅವರಲ್ಲಿದ್ದಂಥ ಅದ್ಭುತ ಏಕಾಗ್ರತೆ, ಅದು ನಮ್ಮೆಲ್ಲರಿಗೂ, ನನ್ನನ್ನು ಸೇರಿ ಬಹುತೇಕರಿಗೆ ಕಾಡುವ ಅಥವಾ ಕಮ್ಮಿ ಅನ್ನಿಸುವ ವಿಚಾರ ಅಂತಂದರೆ ಅದು ಏಕಾಗ್ರತೆ. ಯಾಕೆಂದರೆ ಏಕಾಗ್ರತೆಗಳು ಡೈವರ್ಟ್ ಮಾಡುವಂಥ ವಿಚಾರಗಳೇ ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿಕೊಂಡಿರುತ್ತೆ. ಅಂಥದ್ರಲ್ಲಿ ಒಬ್ಬ ಮನುಷ್ಯನಿಗೆ ಯಶಸ್ಸು, ಹಣ, ಕೀರ್ತಿ, ಒಂದು ಗೌರವ, ಘನತೆ, ಮಾನ ಸಮ್ಮಾನಗಳು ಎಲ್ಲವೂ ಬಂದ ಮೇಲೆ 100% ಅವನು ಡೈವರ್ಟ್ ಆಗೇ ಆಗಿಬಿಡ್ತಾನೆ ಸಾಮಾನ್ಯವಾಗಿ. 99% ಜನ ಹಾಗೆ. ಆದರೆ ಅಂಥದ್ದನ್ನೆಲ್ಲ ಬದಿಗೊತ್ತಿ ಎಲ್ಲ ಪೇಟಗಳನ್ನು ಪಕ್ಕದಲ್ಲಿ ಇಟ್ಟು ತಾನಿನ್ನೂ ಕೂಡ ಸರಸ್ವತಿಯ ಮುಂದೆ ಕುಳಿತ ಬಾಲಕ ಅನ್ನೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಹಂಸಲೇಖ ಸರ್. ಹೀಗಾಗಿನೇ ನಮಗೆ ಈ ಇಳೆಯರಾಜ ಸರ್ ಇರ್ಬೋದು, AR ರೆಹಮಾನ್ ಅವರಿರ್ಬೋದು, ಹಂಸಲೇಖ ಅವರಿರ್ಬೋದು, ಬಹುತೇಕ ಮ್ಯೂಸಿಕ್ ಡೈರೆಕ್ಟರ್ಸು, ಆ ಜನ್ರೇಷನ್ನ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಈಗಲೂ ಇದ್ದಾರೆ, ಅದು ಮುಂದೆ ಮಾತಾಡ್ತೀನಿ. ಬಟ್ ಬಹುತೇಕ ಮ್ಯೂಸಿಕ್ ಡೈರೆಕ್ಟರ್ಸು ಯಾಕೆ ಅಂತಂದರೆ ಎಲ್ಲ ಮಾನ ಸಮ್ಮಾನ, ಗೌರವ, ಹಣ, ಅಂತಸ್ತು ಎಲ್ಲವನ್ನ ಪಕ್ಕ ಇಟ್ಟು ನಾನು ಹಾಡನ್ನು ಮಾಡ್ತಾಯಿದ್ದೇನೆ, ಹಾಡಿಗೆ ನಾನು ದಾಸ, ಹಾಡಿಂದ ಬರೋದು ಒಂದು ಚೂರು ಪ್ರಾಸ, ಇವೆರಡರ ಮಧ್ಯದಲ್ಲಿ ಒಬ್ಬ ನಿರ್ದೇಶಕ ಅಂದುಕೊಂಡ ವ್ಯಾಸ ಕವರ್ ಮಾಡ್ತೀನ ಅನ್ನೋದಷ್ಟೇ ಇಲ್ಲಿ ಗ್ರಾಸ. ಇಷ್ಟೇ ಅವರ ಮನಸ್ಸಲ್ಲಿದ್ದು, ಬೇರೇನಿಲ್ಲ. ಹಾಗಾಗಿ ಪ್ರತಿ ಕ್ಷಣ ಪ್ರತಿದಿನ ಅವರಲ್ಲಿ ಹುಟ್ಕೋತಿದ್ದ ಟ್ಯೂನ್, ಅವರಲ್ಲಿ ಹುಟ್ಕೋತಿದ್ದ ಸಾಹಿತ್ಯ, ಅದರಲ್ಲಿ ಆರ್ಕೆಸ್ಟ್ರೇಷನ್, ಒಂದು ಫ್ಲೂಟ್ ಬಳಸೋ ರೀತಿ, ಒಂದು ಗಿಟಾರ್ ಬಳಸೋ ರೀತಿ, ಒಂದೊಂದನ್ನು ಅವ್ರು ಇವತ್ತಿಗೂ ಕೇಳಿದ್ರೆ ಒಂದು ಮುತ್ತಿನಂಥ ಮುತ್ತು ಟನ್ ಡನ್ 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 ಡನ್, ಅಲ್ಲಿ ಒಂದು ಸ್ಯಾಕ್ಸಫೋನ್, ಅದಕ್ಕೊಂದು ಗಿಟಾರ್ ಮಿಕ್ಸಿಂಗ್, ಈ ಥರ ಎಲ್ಲ ಅವರ ಯಶಸ್ವಿ ಹಾಡುಗಳನ್ನು ಸಾಲು ಹೇಳೋದು ಒಂದು ಕಡೆ. ಆದರೆ ಬಹಳ ಜನ ಕೇಳಿಲ್ದಿರುವಂಥ ಅದಕ್ಕಿಂತ ಅದ್ಭುತವಾದ ಹಾಡುಗಳು ಇನ್ನೊಂದಷ್ಟಿವೆ. ಅದೆಲ್ಲ ಜನಕ್ಕೆ ತಲುಪಬೇಕಾಗತ್ತೆ. ಇವತ್ತಲ್ಲ ನಾಳೆ ಎಲ್ಲ ನಾಡಿದ್ದು ಅವರ ಒಂದೊಂದು ಹಾಡು ನಮ್ಮ ಜೀವನಕ್ಕೆ ಪ್ರಸ್ತುತ ಅನಿಸುತ್ತೆ. ಅದರಲ್ಲಿ ಒಂದು ಹಾಸ್ಯ, ಒಂದು ತುಂಟತನ, ಒಂದು ಪ್ರೀತಿ, ಒಂದು ಫಿಲಾಸಫಿ, ಒಂದು ಭಾವುಕತೆ, ಒಂದು ದಂತಕತೆ, ಒಂದು ಸ್ವಂತ ಕತೆ, ಒಂದು ಅವರದೇ ಆದಂಥ ಒಂದಷ್ಟು ಅನುಭವಗಳು, ಬದುಕಿನ ರೀತಿ, ಇರಬೇಕಾದ ನೀತಿ, ಏನು ನಾವು ಹೇಳ್ತಿದ್ದ ರೀತಿ ಒಂದೊಂದು ಅಬ್ಬಬ್ಬಬ್ಬ ಬೆರಗನ್ಸೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ದಿನ 16-17 ಟ್ಯೂನ್ ಕಂಪೋಸ್ ಮಾಡಿದ್ದಾರೆ ಹಂಸಲೇಖ ಸರ್. ಪಟ ಅಂತ ಒಂದು ಟ್ಯೂನ್ ಥರ ಒಂದು ಟ್ಯೂನ್ ಇಲ್ಲ, 16-17 ಟ್ಯೂನ್ಗೂ ಪಲ್ಲವಿಗಳನ್ನ ಬರೆದುಬಿಟ್ರಲ್ಲ ಸ್ಪಾಟಲ್ಲಿ. ಹೇಗೆ ಸಾಧ್ಯ ಅಂದಾಗ ಯಾವ ಕ್ಷಣವೂ ಮತ್ತೊಬ್ಬರ ಬಗ್ಗೆ ಅವರು ಅನಾವಶ್ಯವಾಗಿ ಯೋಚನೆ ಮಾಡಿದ್ದಿಲ್ಲ. ಯಾವತ್ತು ಯಾವುದೇ ಒಂದು ಗಾಸಿಪ್ಗಳನ್ನಾಗಲಿ, ರೂಮರ್ಗಳನ್ನಾಗಲಿ ಅವರು ಕೇಳಿಸ್ಕೋತಾನೂ ಇರಲಿಲ್ಲ, ಅವರು ಮಾತಾಡ್ತಾನೂ ಇರಲಿಲ್ಲ. ಸದಾ ಸಂಗೀತ, ಸಾಹಿತ್ಯ, ಒಂದು ಭಾವನೆ, ಒಂದು ಒಳ್ಳೆತನ, ಒಂದು ಸಾಧನೆ, ಇಷ್ಟು ಕಡೆ ಮಾತ್ರನೇ ಗಮನ ಇಟ್ಕೊಂಡಿದ್ದರಿಂದಾನೇ ಅವರು ಇವತ್ತಿಗೂ ನಮ್ಮೆಲ್ಲರ ಸ್ವಂತ ಕಥೆಯಾಗಿ, ಕನ್ನಡ ಚಿತ್ರ ಸಂಗೀತದ ಸಾರಸ್ವತ ಲೋಕದ ಒಂದು ದಂತಕಥೆಯಾಗಿ ಇವತ್ತಿಗೂ ಅವರು ಉಳ್ಕೊಂಡಿರೋದಕ್ಕೆ
ಒಂದು ಗ್ರಂಥಕಥೆಯಾಗಿ ಅವ್ರು ಉಳ್ಕೊಂಡಿರೋದಕ್ಕೂ ಅದೇ ಕಾರಣ. ಅವರೆಲ್ಲೂ ಕೂಡ ತಾನು ಕೆಲಸ ಮಾಡುವ ಸಮಯದಲ್ಲಿ ಬೇರೆ ವಿಚಾರಗಳ ಬಗ್ಗೆ ಚಿಂತಿಸುವುದಾಗಲಿ, ಮಾತಾಡುವುದಾಗಲಿ, ಅನಾವಶ್ಯಕ ಚರ್ಚೆಗಳಿಗಾಗಲಿ ಆಸ್ಪದವೇ ಕೊಡ್ತಾ ಇರಲಿಲ್ಲ. ಬರೀ ಸಾಹಿತ್ಯ, ಸಂಗೀತ, ಹಾಡು, ಭಾವನೆ, ಒಂದು ಒಳ್ಳೆಯ ಬದುಕು, ಇಷ್ಟರ ಜೊತೆಗೆ ಹೋಗಿದ್ದರಿಂದ ಅವರು ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋದಕ್ಕೆ, ಅಳೋದು ಯಾಕೆ, ನಗೋದು ಯಾಕೆ, ಹೇಗಾದರೂ ನೋವನ್ನು ಮರೆಯೋದಕ್ಕೆ. ಇದೆಲ್ಲರಿಗೂ ಗೊತ್ತಿರೋ ಫಿಲಾಸಫಿನ, ಗೊತ್ತಿಲ್ಲದಿರೋ ಫಿಲಾಸಫಿನೋ, ಪ್ರತಿಯೊಬ್ಬರಿಗೂ ಅನ್ವಯವಾಗುವಂಥ ಫಿಲಾಸಫಿ. ಒಬ್ಬ ದೊಡ್ಡ ಕವಿ ಹೇಳ್ತಾರೆ, ನೀನು ನಗಬೇಕಾದ್ರೆ ಎಲ್ಲರ ಮುಂದೆ ನಗು, ಅಳಬೇಕಾದ್ರೆ ಒಬ್ಬನೇ ಅಳು ಅಂತ. ಅದನ್ನೆಲ್ಲ ಈ ಹಾಡಲ್ಲಿ ಏನು ಚಂದವಾಗಿ ತೋರಿಸ್ಕೊಟ್ರು. ಒಂದು ಹೊತ್ತು ನಿನ್ನ ಮುತ್ತು ಸಿಕ್ಕ ಮೇಲೆ ಪ್ರಳಯವಾಗಲಿ. ಈ ಥರ ನಾನು ಎಲ್ಲೆಲ್ಲೋ ಆ ಹಾಡಿನ ಚರಣಗಳ ಮಧ್ಯದಿಂದ ಒಂದು ಲೈನು, ಇನ್ಯಾವುದೋ ಲೈನ್ ನಾನು ಸುಮ್ಮನೆ ಕೋಟ್ ಮಾಡ್ತಾ ಇದ್ದೆ. ನಾನೆಲ್ಲ ಬರೆದಿಟ್ಕೊಂಡು ಟೆಕ್ಸ್ಟ್ ಥರ ಹೇಳಿ ನಾನು ಇದನ್ನು ಓದ್ತಾ ಇಲ್ಲ, ನಾನೇನು ಸ್ಕ್ರಿಪ್ಟ್ ಥರ ಇಟ್ಕೊಂಡೇನು ಮಾತಾಡ್ತಾ ಇಲ್ಲ. ಅವ್ರು ನೆನೆಸ್ಕೊಂಡಾಗ ನನ್ನಲ್ಲಿ ಬರ್ತಾ ಇರುವಂಥ ಆ ಭಾವನೆ, ಭಾವುಕತೆ, ಅವ್ರ ಬಗ್ಗೆ ಇರುವಂಥ ಗುರುಭಕ್ತಿ, ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಕೊಡುತ್ತೆ. ಎಂಥ ಅದ್ಭುತವಾದಂಥ ರಚನೆಗಳನ್ನ ಮಾಡಿದ್ರು. ಇಷ್ಟೆಲ್ಲ ಆಗಿ ರೆಕಾರ್ಡಿಂಗ್ ಮುಗಿದು ಅವ್ರ ಮನೆಗೆ ಹೋದ್ಮೇಲೆ ಏನು ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು, ಮನೆಯವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ರು. ಯಾವಾಗ ರೆಸ್ಟ್ ಮಾಡ್ತಿದ್ರು ಗೊತ್ತಿಲ್ಲ. ಒಂದೊಂದು ಸತಿ ನಾನು ಬೆಳಗ್ಗೆ 5:15 ಅವ್ರ ಮನೆಗೆ ಹೋಗ್ತಿದ್ದೆ. ಆಗ 5:15 ಹೋದರೆ ಮೇಲ್ಗಡೆ ಅವ್ರ ಮನೆ ಮಾಡಿ ಮೇಲಿಂದ ಪಿಯಾನೋ ಸೌಂಡ್ ಕೇಳೋದು. ಹೋದರೆ ಬೆಳಗ್ಗೆ 5 ಗಂಟೆಯಿಂದ ಪಿಯಾನೋ ನುಡಿಸ್ತಾ ಕೂತಿದ್ರು ಅವ್ರ ಮನೆಯಲ್ಲಿ. ಯಾವಾಗ ರೆಸ್ಟ್ ತಗೋತಿದ್ರು, ಯಾವಾಗ ನಿದ್ದೆ ಮಾಡ್ತಿದ್ರು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಈ ಜಗತ್ತಲ್ಲಿ ಉಳಿಯೋದು ಎರಡೇ ನನಗನ್ಸಿದಂಗೆ, ಒಂದು ಹಾರ್ಡ್ ವರ್ಕು, ಇನ್ನೊಂದು ಹಾರ್ಡ್ ವರ್ಕು. ನನ್ನ ಪ್ರಕಾರ ಒಂದು ಹಾರ್ಡ್ ವರ್ಕು, ಇನ್ನೊಂದು ಹಾರ್ಡ್ ವರ್ಕ್, ಎರಡೇ ಉಳಿಯೋದು. ಅವೆರಡನ್ನೂ ಸಮರ್ಪಕವಾಗಿ, ಸಮಂಜಸವಾಗಿ, ಸಹನೀಯವಾಗಿ ಮಾಡ್ಕೊಂಡ್ಬಂದವರು ಹಂಸಲೇಖ ಸರ್. ಅವರು ಎಷ್ಟೆಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟರು. ಅವರಲ್ಲಿ ಹೊಸ ಥಾಟ್ ಬರೋದು. ಆಗ ನಾನು ಕೂಡ ಬರೆಯೋ ಒಂದು ಗೀಳು, ಒಂದು ಸಂಗೀತದ ಗೀಳೆಲ್ಲ ಇದ್ದಿದ್ದರಿಂದ ಅವ್ರು ಆಗ ಗಮನಿಸಿ ಹೇಳೋರು, ಇದ್ರ ಬಗ್ಗೆ ಏನೋ ಬರೆಯೋ, ಅದ್ರ ಬಗ್ಗೆ ಬರೆಯೋ ಅಂತ. ನಾನೇನೋ ಸ್ವಲ್ಪ ಒದ್ದಾಡ್ತಾ ಇದ್ರಿ, ಯಾಕೋ ತಿಳ್ಕಾಡ್ತೀಯ, ಬರಲಿಲ್ಲ ಅಂತ ಬಿಟ್ಬಿಡು, ಬಾ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಸುಮ್ಮನೆ ಅಲ್ಲಿ ಸ್ಟುಡಿಯೋ ಸುತ್ತಂಗೆ ವಾಕಿಂಗ್ ಊಟ, ಇವಾಗ ಬರೀ ಅಂತ ಅನ್ನೋರು, ಪಟ ಅಂತ ಬಂದ್ಬಿಡ್ತಿತ್ತು ಲೈನ್ಗಳು. ಅಂದರೆ ಯಾವುದೇ ಒಂದು ಬರಲಿಲ್ಲ ಅಂತಂದರೆ ಅದಕ್ಕೋಸ್ಕರ ಒದ್ದಾಡಬೇಡ, ಬಿಟ್ಬಿಡೋದನ್ನು, ಸ್ವಲ್ಪ ಫ್ರೀ ಆಗೋ, ಅದೇನು ಬೇಕೋ ಅದು ಬರುತ್ತೆ ಅನ್ನೋದನ್ನು ಬರೀ ಹಾಡಿಗೆ ಮಾತ್ರ ಅಲ್ಲ, ನಮ್ಮ ಜೀವನಕ್ಕೂ, ಜೀವನದಲ್ಲಿ ನಾವು ಎದುರಿಸುವ ಸನ್ನಿವೇಶಗಳಿಗೂ ಅನ್ವಯವಾಗೋ ರೀತಿಯಲ್ಲಿ ನಾನು ಅದನ್ನೆಲ್ಲ ಅಳವಡಿಸ್ಕೋತಾ ಬಂದೆ. ಅವ್ರ ಜೊತೆ ಕಳೆದಂಥ ಈ ವೃತ್ತಿಪರ ಶಿಷ್ಯವೃತ್ತಿ ಏನಿದೆ, ಆ ವೃತ್ತಿಪರ ಶಿಷ್ಯವೃತ್ತಿ ಏನಿದೆ, ಆ ವೃತ್ತಿಯನ್ನು ನನ್ನ ಇಡೀ ಬದುಕಿಗೆ ನಾನು ರೂಪಿಸ್ಕೊಂಡು ಹಾಗೆ ಅದನ್ನು ಅಳವಡಿಸ್ಕೋತಾ ಬಂದೆ. ಈ ಥರ ಒಂದು ಶಿಸ್ತಿನ ಸಿಪಾಯಿ ಆಗಿರುವಂಥ ಹಂಸಲೇಖ ಸರ್ ಹಾಡುಗಳು ನನಗೆ, ನಾನು ಆಟೋದಲ್ಲಿ ಹೋದ್ರು ಕೇಳುತ್ತೆ, ಕಾರಲ್ಲಿ ಹೋದ್ರು ಕೇಳುತ್ತೆ, ಫ್ಲೈಟಲ್ಲಿ ಹೋದ್ರು ಕೇಳುತ್ತೆ, ಎಲ್ಲಿ ಹೋದ್ರೂ ಕೇಳುತ್ತೆ, ಎಲ್ಲೋದ್ರೂ ಕೇಳಿಸ್ಕೊತಾ ಇರ್ತೀನಿ, ಎಲ್ಲೋದ್ರೂ ಇರುತ್ತೆ. ಅವ್ರ ಹಾಡುಗಳು ನೆನೆಸ್ಕೊತಾ ಇರ್ತೀನಿ. ನನಗೆ ತುಂಬ ಜನ ಒಳ್ಳೆಯ ಗೆಳೆಯರು. ಆ ಗೆಳೆಯರು ಒಬ್ಬೊಬ್ಬರು ಕೂಡ ಹಂಸಲೇಖ ಸರ್ ಹಾಡುಗಳ ನಿಘಂಟು ಅಂತಲೇ ಹೇಳ್ಬೋದು. ಅಷ್ಟು ಅವರು ಎಲ್ಲ ಹಾಡುಗಳನ್ನು ಬಲ್ಲವರೇ ನನ್ನ ಜೊತೆ ಇರೋರು. ಈ ಲೈನ್ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಆ ಲೈನ್ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಈ ಲೈನ್ ಬರೆದವಾಗ ಏನು ತಟ್ಟಿದ್ದು, ನೀವು ಹೇಳಿ ನನ್ನ ಕೇಳಿದ್ರೆ, ನಾನು ಯಾವ್ಯಾವ ಹಾಡುಗಳು ಅವ್ರು ಬರೆಯೋವಾಗ, ಅವ್ರು ಕಂಪೋಸ್ ಮಾಡೋವಾಗ ಮುಂದೆ ಇದ್ನೋ, ಜೊತೆ ಇದ್ನೋ, ಆ ಟೈಮಲ್ಲೆಲ್ಲ ನನ್ನ ಅನುಭವಗಳನ್ನು, ಅವರಿಂದ ನಾನು ಕಂಡಂಥ ಅನುಭೂತಿನೆಲ್ಲ ಹೇಳ್ತಾ ಇದ್ದೆ. ಎಲ್ಲ ಎಷ್ಟು ಸಂತೋಷ ಪಡ್ತಿದ್ವಿ. ಇಡೀ ವಾತಾವರಣವೇ ಸಂಗೀತಮಯ, ಹಾಡಿನಮಯ ಆಗ್ಬಿಡೋದು. ಅಲ್ಲಿ ಹಂಸಲೇಖ ಅವರ ಚೈತನ್ಯ ತುಂಬ್ಕೊಂಡ್ಬಿಡೋದು ಮನೆಯಲ್ಲಿ. ಈಗಲೂ ಅದು ಆಗ್ತಾನೇ ಇದೆ. ಈ ಥರ ಒಂದು ಮಹಾನ್ ಗೇಯಕಾರರು ಅಂದರೆ ಏನು, ಹಾಡು ಬರೆದು ರಾಗ ಸಂಯೋಜನೆಯನ್ನು ಮಾಡಿ ಅವರೇ ಹಾಡಿ ಜನಕ್ಕೆ ಮುಟ್ಟಿಸ್ತಿದ್ದಂಥವ್ರನ್ನೇ ಗೇಯಕಾರರು ಅಂತ ಕರೆಯೋರು. ಇಂಥ ಮಹಾನ್ ಕನ್ನಡ ಚಿತ್ರರಂಗದ ಗೇಯಕಾರ ಹಂಸಲೇಖ ಸರ್. ಅವರ ಹಾಡುಗಳನ್ನ ನೆನೆಸ್ಕೋತಾ ಅವರ ಶಿಸ್ತು, ಅವರ ಏಕಾಗ್ರತೆ, ಮತ್ತು ಅವರಿಗೆ ದಣಿವೇ ಇಲ್ಲದಂತೆ ಅವರಲ್ಲಿದ್ದ ಎನರ್ಜಿ, ಈ ಮೂರು ಯಾವಾಗಲೂ ನನ್ನ ಕಾಡ್ತಾ ಇರುತ್ತೆ. ಅವರ ಶಿಸ್ತು, ಅವರ ಏಕಾಗ್ರತೆ, ದಣಿವೇ ಆಗದಂಥ ಅವರ ಎನರ್ಜಿ. ಇದನ್ನು ನಾನು ಯಾವಾಗಲೂ ನಾನು ಒಂದು ಸ್ತೋತ್ರವಾಗಿ, ಶ್ಲೋಕವಾಗಿ, ಯಾವಾಗಾದರೂ ಮನಸ್ಸು ಶೋಕ ಅನ್ನಿಸ್ದಾಗಲ್ಲ ಇಂಥ ಶ್ಲೋಕವನ್ನು ನಾನು ನೆನೆಸ್ಕೋತಾ ಇರ್ತೀನಿ. ಅದು ಬಹಳ ನನಗೆ ಆಪ್ಟಾಗುತ್ತೆ, ಅನ್ವಯಿಸುತ್ತೆ. ಯಾವುದೇ ರಾಗದ್ವೇಷಗಳಿಲ್ಲದೆ ತನ್ನ ಹಾಡು, ತನ್ನ ರಾಗವನ್ನು ಎಲ್ಲರ ದ್ವೇಷಗಳು ಮರೆಸೋ ರೀತಿಯಲ್ಲಿ ಮಾಡಿದಂಥದ್ದು ಹಂಸಲೇಖ ಅವರ ಕ್ರಿಯಾಶೀಲತೆ. ಒಂದು ಚಿಕ್ಕ ಉದಾಹರಣೆ, ಹಂಸಲೇಖ ಸರ್ಗೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಅನೌನ್ಸ್ ಆಗಿದೆ. ಇವರು ರಾಷ್ಟ್ರದ ಅತ್ಯುತ್ತಮ ಸಂಗೀತ ನಿರ್ದೇಶಕರು. ಆ ವರ್ಷದಲ್ಲಿ ನಾನು ಅವರಿಗೆ ವಿಶ್ ಮಾಡೋಕ್ಕಿಂತ ಅವ್ರ ಮನೆಗೆ ಹೋಗಿದ್ದೀನಿ. ಬೆಳಗ್ಗೆ ಸುಮ್ಮನೆ ಹಾರ್ಮೋನಿಯಂ ನುಡಿಸ್ಕೊಂಡು ಕೂತಿದ್ರು, ಒಬ್ಬರೇ ಕೂತಿದ್ರು ಅವ್ರ ಮನೆ ಮಾಡಿಯಲ್ಲಿ. ನಾನು ಹೋಗಿ ಸರ್ ಶುಭಾಶಯಗಳು ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡಿದೆ. ಅಂದರೆ ಥ್ಯಾಂಕ್ ಯು ಕಣ, ಕೂತ್ಕೊಳ್ಳೋ ಅಂತ ಹೇಳಿ ಮತ್ತೆ ನುಡಿಸ್ತಾ ಇದ್ರು. 1 hour 2 hours ಆಯಿತು. ಮೌನವಾಗಿದ್ದರು. ಸರ್ ತುಂಬ ಖುಷಿ ಆಗ್ತಿದೆ ಅಂದೆ. ಹೌದೇನೋ, ಸರಿ ಅಂತ ಮತ್ತೆ ನುಡಿಸ್ತಾ ಇದ್ರು. ನನಗೆ ಸರ್ ರಾಷ್ಟ್ರ ಪ್ರಶಸ್ತಿ ಸರ್, ಅದು ನಮಗೆಲ್ಲ ಹೆಮ್ಮೆ ಆಗತ್ತೇನೋ, ಜಾಯ್ ಹಿಂಗೆ ಕಣ್ಣು ನೋಡಿದ್ರು ಮತ್ತೆ ನುಡಿಸ್ತಾನೆ ಇದ್ರು. ನಾನು ಸುಮಾರು ಹೊತ್ತಾಯಿತು. ಆಮೇಲೆ ನಿಮ್ಗೇನು ಅನಿಸುತ್ತೆ ಸರ್ ಅಂದರೆ, ಅದರಲ್ಲಿ ಏನಿದೆಯೋ, ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಇನ್ನು ಮುಂದೆ ಮಾಡೋದಿದೆಯಲ್ಲ ಮಾಡ್ತಾ ಹೋಗೋಣ. ಒಂದು ಚೂರಾದರೂ
ಅಲ್ಲ, ಬಹುಶಃ ಅವ್ರ ಮನೆಯವರೆಲ್ಲರೂ ಸಂಭ್ರಮಿಸಿರ್ತಾರೆ, ನಮ್ಮಂಥ ಅಭಿಮಾನಿಗಳೆಲ್ಲರೂ ಸಂಭ್ರಮಿಸಿರ್ತೀವಿ ಅವ್ರಿಗೆ ಪ್ರಶಸ್ತಿ ಗರಿ ಬಂದಿದ್ದಕ್ಕೆ. ಆದರೆ ಅವರು ಎಷ್ಟು ನಿರ್ಲಿಪ್ತವಾಗಿ, ಎಷ್ಟು ಶಾಂತವಾಗಿ ಮುಂದಿನ ಕೆಲಸ ಅಂತ ಕೂತ್ಕೊಂಡು ಹೋದರು. ಈ ಗುಣವೇ ಅವರನ್ನು ಅಷ್ಟು ಎತ್ತರಕ್ಕೆ ಬೆಳೆಸಿರೋದು. ಇಂಥ ಗುಣವೇ ಅಂಥವ್ರನ್ನ ಅಷ್ಟೊಂದು ಎತ್ತರಕ್ಕೆ ಬೆಳೆಸೋದು. ಇದ್ರ ಮೇಲೆ ಅವರ ಸಾಧನೆಗಳು, ಅವರ ಪ್ರತಿಭೆ ಬಗ್ಗೆ ಮಾತಾಡುವ ಯೋಗ್ಯತೆ ನನಗೆ ಯಾವುದೂ ಇಲ್ಲ. ಬಟ್ ಅವರ ಹಾಡುಗಳನ್ನ ಮೆಲುಕು ಹಾಕಿ ಆನಂದಪಟ್ಟು ಆ ಆನಂದವನ್ನು ತಮಗೂ ಸ್ವಲ್ಪ ಉಣಬಡಿಸುವಂಥ ಒಂದು ಚಿಕ್ಕ ಈ ಪ್ರಯತ್ನ ನಿಮ್ಮ ಈ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ಈ ಚಾನಲ್ನ, ಈ ವಾಹಿನಿಯನ್ನು, ಈ ನಿಮ್ಮ ಪ್ರೀತಿಯ ವಾಹಿನಿಯನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ನಿಮಗೆಲ್ಲ ನಾನು ಸದಾ ಚಿರಋಣಿಯಾಗಿರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಮೊದಲನೇ ಸಾರಿ ನೋಡ್ತಾ ಇದ್ದೀರೋ, ದಯಮಾಡಿ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ. ಸದಾ ನಿಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಶಿರದ ಮೇಲಿರಲಿ. ನಮಸ್ಕಾರ.